ಡಿ.ಕೆ. ಶಿವಕುಮಾರ್ ಅವ್ರು ಹೇಳ್ತಾ ಇರೋ ಮಾತೇನು? ಅವರು ನಿರಪರಾಧಿ ಅಂತಾನೆ ಅವರು ಹೇಳ್ಕೊಂಡು ಹೋಗ್ತಾ ನಿರಪರಾಧಿ ಆದಾಗ್ಲೂ ಕೂಡ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತೆ ಈಗ ಅವ್ರೇನು ಅಪರಾಧಿ ಅಂತ ಪ್ರೂವ್ ಆಗಿದೆಯಾ? ಇಲ್ಲ. ಆದ್ರೆ ಬಿಜೆಪಿ ಅವರು ಯಾವ ಉದ್ದೇಶಕ್ಕೆ ಹೀಗೆ ಮಾಡ್ತಾ ಇದ್ದಾರೆ? ಕೆ.ಎಸ್. ಈಶ್ವರಪ್ಪ ಅವ್ರನ್ನ ಹೆಂಗ್ರಿ ತಲೆದಂಡ ಮಾಡಿದ್ರು ಅನ್ನೋ ಒಂದೇ ಒಂದು ವಿಚಾರ ಇಟ್ಕೊಂಡು ಈಗ ಹೋರಾಟ ಅವ್ರ ತಲೆದಂಡ ಆಗಬೇಕು, ಅಲ್ಲಿವರೆಗೂ ನಾವು ಯಾವ ಚರ್ಚೆಗೆ ಸಿದ್ಧರಿಲ್ಲ ಅನ್ನೋ ಸಂದೇಶವನ್ನ ಯಾರು ಕೊಟ್ಟಿದ್ದಾರೆ? ಬಿಜೆಪಿ JDS ನವರು ಕೊಡ್ತಾ ಇದ್ದಾರೆ ಸರ್. ಓಕೆ, ಒಟ್ನಲ್ಲಿ ಸದ್ಯಕ್ಕೆ ಹಿಂಗಿದೆ. ಓಕೆ, ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಲೆಟ್ಸ್ ಹ್ಯಾವ್ ಅ ಲುಕ್. ಪಾಪ ನಾಗೇಂದ್ರ ಯಾವತ್ತೂ ಕೂಡ ಪಕ್ಷದ ವಿಚಾರದಲ್ಲಿ ಹಿಂದೆ 2 ವರ್ಷದ ಹಿಂದೆನೇ ಕೂಡ ಏನು ನಿರಪರಾಧಿ, ನಮ್ಮ ಒತ್ತಡಕ್ಕೆ ನಾವೇ ಆತನ ಕೈಲಿ ರೆಸಿಗ್ನೇಷನ್ ತೆಗೆದುಕೊಂಡಿದ್ದು. ಯಾವತ್ತೂ ಕೂಡ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ, ಅವರ ನಾಯಕತ್ವದಲ್ಲಿ ನಮಗೆ ಅಪಾರವಾದಂಥ ವಿಶ್ವಾಸ ಇದೆ. ನೋಡೋಣ, ಈಗ ಸದ್ಯಕ್ಕೆ ಯಾವ ಥರದ ಅಂಥದ್ದೇನೂ ಇಲ್ಲ. ಪಾಪ ನಾಗೇಂದ್ರ ಯಾವತ್ತೂ ಕೂಡ ಪಕ್ಷದ ವಿಚಾರದಲ್ಲಿ ಹಿಂದೆ 2 ವರ್ಷದ ಹಿಂದೆನೇ ಕೂಡ ಏನು ನಿರಪರಾಧಿ, ನಮ್ಮ ಒತ್ತಡಕ್ಕೆ ನಾವೇ ಆತನ ಕೈಲಿ ರೆಸಿಗ್ನೇಷನ್ ತೆಗೆದುಕೊಂಡಿದ್ದು. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಮತ್ತಷ್ಟು ಮಾಹಿತಿ ಮತ್ತು ವಿಶ್ಲೇಷಣೆ ನೀಡ್ತಾರೆ. ದೀಪಾ, ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಸ್ ದೀಪಾ, ದಿನ ಅದೇ ರಾಗ ಅದೇ ಹಾಡು. ರಾಜೀನಾಮೆ ಪರ್ವ, ಸಂಪುಟ ಸಂಕಟ, ಓವರ್ ಟು ಯು ಅಷ್ಟೇ. ನಾನೇನು ಕೇಳ್ತಾ ಇಲ್ಲ ನಿಮಗೆ. ಬಾಲ್ ಇಸ್ ಇನ್ ಯುವರ್ ಕೋರ್ಟ್. ರಾಘಸೂರ್ಯ, ಒಂದು ಹಂತಕ್ಕೆ ನೀವು ಹೇಳಿದ್ದು ನಿಜ. ದಿನ ಕೂಡ ಅಂದ್ರೆ ಸ್ಪೆಷಲಿ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಒಂದಲ್ಲ ಒಂದು ರೀತಿಯಾದಂತಹ ಗೊಂದಲಗಳು, ಸಮಸ್ಯೆಗಳು. ಯಾವತ್ತೂ ಒಂದು ದಿನ ಒಂದು ಕ್ಷಣಕ್ಕೆ ಸರ್ಕಾರವನ್ನ ನಿರ್ಭೀತಿಯಿಂದ, ನಿರ್ಭಾವುಕತೆಯಿಂದ ಅಥವಾ ಏನು ಸಮಸ್ಯೆ ಇಲ್ಲಪ್ಪ, ನಾವು ಸುಧಾರಿಸ್ಕೊಂಡೆಲ್ಲ ಹೋಗ್ತಿದೀವಿ ಅನ್ನುವಂತಹ ಭಾವನೆನೇ ಬರ್ಲಿಲ್ಲ. ಅದು ಜನಕ್ಕೂ ಕೂಡ ಅದೇ ರೀತಿ ಪೋಟ್ರೆ ಆಗಿರೋದು ಕೂಡ ಹೌದು. ಈಗ ನಾಗೇಂದ್ರ ವಿಚಾರ ಕೂಡ ದೊಡ್ಡ ಮಟ್ಟಿನಲ್ಲಿ ಚರ್ಚೆ ಆಗ್ತಿದೆ. ನಾಗೇಂದ್ರ ರಾಜೀನಾಮೆ ಕೊಡಿಸ್ಬೇಕು ಅಂತ ವಿಪಕ್ಷಗಳು ಒಂದ್ ಕಡೆ ಹೋರಾಟಕ್ಕೆ ಮುಂದಾಗಿದ್ರೆ, ಸ್ವಪಕ್ಷದ ಕೆಲವೊಂದಿಷ್ಟು ಜನ ಅವರು ಬಿಟ್ರೆ ನಾವು ಆ ಸ್ಥಾನಕ್ಕೆ ಬರ್ಬಹುದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆ ಮಾಡ್ತಿದ್ದಾರೆ. ಜೊತೆಗೆ ಅದಕ್ಕೊಂದಿಷ್ಟು ಲಾಬಿಗಳನ್ನ ಮುಂದುವರೆಸಿದ್ದಾರೆ. ಇದೆಲ್ಲದರ ಮಧ್ಯೆ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಸುದ್ದಿಗೋಷ್ಠಿ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅವರು ನಿರಪರಾಧಿ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ಇದೀಗ ಅವರು ದೆಹಲಿಗೆ ತೆರಳ್ತಾ ಇರುವಂತದ್ದು. ಅಂದ್ರೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡಿ ಪ್ರಸ್ತುತ ವಿಚಾರಗಳ ಬಗ್ಗೆ, ಸ್ಪೆಷಲಿ ನಾಗೇಂದ್ರ ಅವರ ಕುರಿತಂತೆ ಒಂದಿಷ್ಟು ವಿಷಯವನ್ನ ಅವ್ರ ಮುಂದೆ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳಿದೆ. ಬಹುತೇಕವಾಗಿ ನೆನೆಯೇ ರಾಜೀನಾಮೆ ಆಗುತ್ತೆ ಅನ್ನುವಂತಹದ್ದು ಸುದ್ದಿ ಇತ್ತು. ಆದ್ರೆ ಅದೆಲ್ಲವೂ ಕೂಡ ಸುಳ್ಳು ಅನ್ನುವಂತಹ ಸುದ್ದಿಯನ್ನ ಸ್ವತಃ ನಾಗೇಂದ್ರ ಅವರ ಮಾಧ್ಯಮ ಒಂದು ಗ್ರೂಪ್ ಏನಿದೆ ಅದರಲ್ಲಿ ಅವರು ಅಧಿಕೃತವಾಗಿ ಹಾಕೋ ಮೂಲಕ ಎಲ್ಲದಕ್ಕೂ ಕೂಡ ತೆರೆ ಎಳೆದ್ರು. ಅದು ತೆರೆ ಎಳೆದ್ರು ಕೂಡ ಸಹಜವಾಗಿ ಒಳಗಡೆ ಏನಾಗ್ತಿದೆ ಅನ್ನುವಂತಹ ಸೋರ್ಸ್ ನ ಮೂಲಕ ಗೊತ್ತಾಗೇ ಆಗುತ್ತೆ. ಹಾಗಾಗಿ ದೆಹಲಿಯ ಭೇಟಿ ವೇಳೆ ಎಲ್ಲವೂ ಕೂಡ ಸ್ಪಷ್ಟ ಆಗುತ್ತೆ ಅನ್ನುವಂತಹ ಒಂದಿಷ್ಟು ನಿರೀಕ್ಷೆ ಕೂಡ ಎಲ್ರಿಗೂ ಇದೆ ರಾಘವ್ ಸೂರ್ಯ. ಓಕೆ, ಈಗ ದೀಪಾ, ಜನರ ದೃಷ್ಟಿಯಿಂದ ನೋಡಿದಾಗ ವಿಪಕ್ಷಗಳನ್ನು ಪ್ರಶ್ನೆ ಮಾಡುವಂತ ಅನೇಕ ವಿಚಾರಗಳಿದ್ದಾವೆ, ಬಹಳಷ್ಟು ವಿಚಾರಗಳಿದ್ದಾವೆ ಅಭಿವೃದ್ಧಿ ಕುರಿತಂತೆ ಚರ್ಚೆ ಮಾಡಲಿಕ್ಕೆ. ಇಲ್ಲಿ ಅದರಲ್ಲೂ ಬೆಂಗಳೂರು ವಿಚಾರನೂ ಕೂಡ ಅಷ್ಟೇ, ಜಮೀನು, ಪಾರ್ಕು, ಸೈಟು ಅಂತೆಲ್ಲ ನೋಡಿದಾಗ ಈ ನೀತಿಗಳ ಬಗ್ಗೆ ಕೂಡ ಚರ್ಚೆ ಮಾಡುವಂಥ ಅನಿವಾರ್ಯತೆ ಇದೆ. ಇನ್ನು ಕಾಂಗ್ರೆಸ್ ಪಕ್ಷದವ್ರಿಗೂ ಏನು ಗೊತ್ತಾಗ್ತಾ ಇರಲಿಲ್ವಾ ನಾಗೇಂದ್ರ ಅವ್ರ ವಿಚಾರಕ್ಕೆ ಇಷ್ಟೊಂದು ತಲೆಬಿಸಿ ಆಗ್ತಾ ಇದೆ ಅಂತ ಹೇಳಿದಾಗ? ವಾಟ್ ಈಸ್ ಗೋಯಿಂಗ್ ಆನ್? ಅವರೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಅನಿಸುತ್ತೆ ಇಂಥ ವಾತಾವರಣವನ್ನು. ನಿಮ್ಮ ಪ್ರಕಾರ ಎಲ್ಲಿ ಹಳಿ ತಪ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಈ ವಿಚಾರಗಳು ನೋಡಿದಾಗ? ಯಾಕಂತ ಹೇಳಿದ್ರೆ ಎಲ್ಲ ಸರ್ಕಾರ ಬಂದಾಗಲೂ ಕೂಡ ಈ ಸಂಪುಟ ರಚನೆ, ಪುನಾರಚನೆ, ವಿಸ್ತರಣೆ ಅಂದಾಗ ಗೊಂದಲ ಗೋಜಲು ಇದ್ದದ್ದೇ. ಆದರೆ ಇಟ್ ಈಸ್ ಟೇಕಿಂಗ್ ಮೋರ್ ಟೈಮ್ ಅಂತ ಅನ್ನಿಸ್ತಾ ಇಲ್ವಾ ಟು ಗೆಟ್ ಸೆಟಲ್ಡ್? ಯಾವಾಗ ನಾಗೇಂದ್ರ ಅವರನ್ನ ಸಂಪುಟಕ್ಕೆ ತೆಗೆದುಕೊಂಡ್ರು ಆಗ್ಲೇ ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅಳಿ ತಪ್ಪಿದ್ರು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಲ್ಲಿ ಯಾವಾಗ ಇವರನ್ನ ತೆಗೆದುಕೊಳ್ಬೇಕು ಸಂಪುಟಕ್ಕೆ ಅನ್ನುವಂತಹ ಒತ್ತಡವನ್ನ ಸಿದ್ದರಾಮಯ್ಯ ಹಾಕಿದ್ರು ಅನ್ನುವಂಥದ್ದಿದೆ. ಕಾರಣ ಇಷ್ಟೇ, ತಮ್ಮ ಅವಧಿಯಲ್ಲಿ ಇದಾಗಿತ್ತು, ಈಗ ಎಲ್ಲವೂ ಕೂಡ ಮುಗಿದೋಗಿದೆ. ಆ ರೀತಿಯಾದಂತಹ ಯಾವುದೇ ಕಪ್ಪು ಚುಕ್ಕೆ ನನ್ನ ಅವಧಿಯಲ್ಲಿ ಇಲ್ಲ ಅನ್ನುವಂಥದ್ದನ್ನ ತೋರಿಸ್ಕೊಳ್ಬೇಕಾಗಿತ್ತು ಅನ್ನುವಂತ ಕಾರಣಕ್ಕೆ ನಾಗೇಂದ್ರ ಅವರನ್ನ ಒತ್ತಡ ಹಾಕಿ ಸಂಪುಟಕ್ಕೆ ಸೇರಿಸಿದ್ರು ಅನ್ನುವಂತ ಚರ್ಚೆ ಇದೆ.
ಹಾಗಾಗಿ ಯಾವಾಗ ಅವರು ಸಂಪುಟಕ್ಕೆ ಸೇರ್ಕೊಂಡ್ರು ಆಗ್ಲೇ ಕಾನೂನಿನ ಒಂದಿಷ್ಟು ಸಲಹೆಗಳನ್ನ ಕೇಳಿದ್ದಾಗಿತ್ತು, ಜೊತೆಗೆ ಬೇಕು ಬೇಡ ಅನ್ನುವಂತಹದ್ದಾಗಿತ್ತು. ಆದ್ರೆ ಅದೆಲ್ಲದರ ಮಧ್ಯೆ ಯಾರು ಕೂಡ ಅಬ್ಜೆಕ್ಷನ್ ಮಾಡದೇ ಇರುವಂತಹದ್ದು ಸಿದ್ದರಾಮಯ್ಯ ಅವರು ಒತ್ತಡ ಆಗ್ತಿದ್ದಾರೆ ಅನ್ನುವಂತಹ ಕಾರಣಕ್ಕೆ ಅನ್ನೋದು ಸದ್ಯಕ್ಕಿರುವಂತ ಮಾಹಿತಿ. ಹಾಗಾಗಿ ಕಾಂಗ್ರೆಸ್ಗೆ ಸ್ಪೆಷಲಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇಂಥವೆಲ್ಲವೂ ಕೂಡ ಗೊತ್ತಿರುತ್ತೆ. ಬಿಕಾಸ್ ಅವರು ಕಾನೂನು ವಿಚಾರಗಳಲ್ಲಿ ಅವರು ಕೂಡ ಜೈಲಿಗೆ ಹೋಗಿ ಬಂದು ಅವರು ಕೂಡ ಕಾನೂನನ್ನ ಎದುರಿಸಿದ್ದು, ಜೊತೆಗೆ ನಂತರ ಸಂಪುಟಕ್ಕೆ ಸೇರ್ಪಡೆ ಅವೆಲ್ಲವೂ ಕೂಡ ಆಗಿರೋದ್ರಿಂದ ಮುಂದೆ ಏನಾಗತ್ತೆ ಅನ್ನುವಂತಹ ಒಂದು ಸಣ್ಣ ಹಿಂಟ್ ಅಂತೂ ಅವ್ರಿಗಿತ್ತು. ಆದ್ರೆ ಅನಿವಾರ್ಯಕ್ಕೆ ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಸೇರಿಸ್ಕೊಂಡಾಗಿತ್ತು. ಆದ್ರೆ ಇದೀಗ ಅದ್ರ ಎಲ್ಲ ಪರಿಣಾಮವನ್ನ ಈಗ ಸರ್ಕಾರದ ಸಚಿವರುಗಳು ಎದುರಿಸ್ತಿದ್ದಾರೆ. ದೀಪ, ಇನ್ನೊಂದು ಆಶ್ಚರ್ಯ ಅಂತ ಅನ್ಸೋದೇನು ಅಂತ ಹೇಳಿದ್ರೆ, ತಪ್ಪು ಮಾಡದವ್ರು ಯಾರವ್ರೆ ಅನ್ನೋ ಒಂದು ಹಾಡು ನೆನಪಾಗ್ತಾ ಇದೆ. ಎಲ್ಲ ಒಂದೇ ದೋಣಿಯಲ್ಲೇ ಹುಟ್ಟು ಹಾಕ್ತಾ ಇದ್ದಾರೆ ಅಲ್ವಾ, ಎಲ್ಲರೂ ಇದ್ದಾರೆ. ಅದರಲ್ಲೂ ನಾಗೇಂದ್ರ ಅವರು ಏನಾದರೂ ಪರ್ಸ್ನಲ್ ಆಗಿ ಇಂಥ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ರೆ ಅದರ ಮಾತು ಬೇರೆ ಆಗಿರ್ಬೋದು. ಸಂಪುಟದಲ್ಲಿ ಇರೋರು ಇಲ್ಲದೆ ಇರೋರು ಯಾರಿಲ್ಲ ತಪ್ಪು ಮಾಡಿದವರು ಅಥವಾ ಕೇಸ್ಗಳು ಇಲ್ಲದೆ ಇರೋರು ಯಾರಾದರೂ ಇದ್ದಾರಾ? ಆ ಒಂದು ಪ್ರಶ್ನೆ ಕೂಡ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ಬೋದು ಅಂತ ಅನ್ಸುತ್ತೆ. ವಾಟ್ ಯು ಸೇ? ಹೌದು, ನಾಗೇಂದ್ರ ಅವರಿಗೆ ಬೇಸರ ಆಗ್ತಾ ಇರುವಂತಹ ವಿಚಾರ ಅಥವಾ ಅವರು ಏನು ಡಿ.ಕೆ. ಶಿವಕುಮಾರ್ ಅವ್ರ ಹತ್ರ ಹೇಳ್ಕೊಂಡಿರುವಂತಹ ವಿಚಾರ ಅದೇ. ನನ್ನ ಅಕೌಂಟಿಗೆ ₹1 ಬಂದಿಲ್ಲ, ಆದ್ರೂ ನಾನು ಇಂಥದನ್ನು ಎದುರಿಸ್ಬೇಕಾಗಿದೆ. ಆದ್ರೆ ಅದು ಪಕ್ಷಕ್ಕೂ ಕೂಡ ಮುಜುಗರ ತರ್ತಿದೆ ಅನ್ನುವಂತಹದನ್ನು ಖುದ್ದಾಗಿ ಅವ್ರು ಕರೆ ಮಾಡಿದಂತಹ ಸಂದರ್ಭದಲ್ಲಿ ಹೇಳಿರುವಂತ ವಿಚಾರವೂ ಕೂಡ ಇದೆ. ಇವನ್ ಹಿಂದೆ ಸಂತೋಷ್ ಲಾಡ್ ವಿಚಾರ ಬಂದಾಗ್ಲೂ ಕೂಡ ಅವರು ರಾಜೀನಾಮೆಯನ್ನ ಕೊಟ್ಟರು, ಮತ್ತೆ ಬಳಿಕ ಮತ್ತೆ ಸಚಿವ ಸ್ಥಾನ ಎಲ್ಲವೂ ಕೂಡ ಸಿಕ್ತು. ಅದೇ ರೀತಿಯಾಗಿ ನಾಗೇಂದ್ರ ಅವರ ವಿಚಾರವೂ ಕೂಡ ಆಗಿದೆ. ಇಲ್ಲಿ ಬಿಜೆಪಿ ಜಿದ್ದಿಟ್ಕೊಂಡಿರುವಂತಹದ್ದು ಪ್ರಧಾನಿ ಅವರ ರಾಜೀನಾಮೆ ದೆಹಲಿಯಲ್ಲಿ ಏನಾಯ್ತು ಅಂದ್ರೆ ಆ ಮಟ್ಟದಲ್ಲಿ ಆಯ್ತು. ಅದಕ್ಕೋಸ್ಕರ ಇಲ್ಲಿ ಯಾರನ್ನಾದ್ರೂ ಒಬ್ರನ್ನ ರಾಜೀನಾಮೆ ಕೊಡಿಸ್ಬೇಕು ಅನ್ನುವಂತಹ ಜಿದ್ದಿಗೆ ಬಿದ್ದಂಗಿದೆ. ಹಾಗಾಗಿಯೇ ಇದು ಮುಂದುವರೆದಿರೋದು. ಬಿಟ್ರೆ ಎಲ್ಲ ಅಂದ್ರೆ ಯಾವ್ಯಾವ ಖಾತೆಗೆ ಹಣ ಹೋಗಿದೆ, ಬಹುತೇಕ ಹಣ ವಾಪಸ್ ಬಂದಿದೆ. ಹಾಗಾಗಿ ಬಿಜೆಪಿಯು ಕೂಡ ಇಲ್ಲಿ ಆ ಒಂದು ಪ್ರಕರಣ ಬೇರೆ, ಈ ಒಂದು ಪ್ರಕರಣ ಬೇರೆ ಅನ್ನುವಂತಹದ್ದು ನೋಡಬಹುದಿತ್ತು. ಆಗ ನೋಡಿದ್ರೆ ಅಟ್ಲೀಸ್ಟ್ ಸದನ ಆದ್ರೂ ಮುಂದುವರಿತಾ ಇತ್ತು. ಆದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಅದು ಯಾವುದನ್ನು ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಅವರಿಗೆ ಬೇಕಾಗಿದ್ದಿಷ್ಟೇ ಪ್ರಧಾನ್ ರಾಜೀನಾಮೆ ಆಗಿದೆ, ಇಲ್ಲಿ ನಾಗೇಂದ್ರ ರಾಜೀನಾಮೆ ಆಗ್ಬೇಕು ಅನ್ನುವಂಥದ್ದು. ಹಾಗಾಗಿ ಸಣ್ಣ ಒಂದಿಷ್ಟು ನೋವಂತೂ ನಾಗೇಂದ್ರ ಅವರಿಗೆ ಇದ್ದೇ ಇದೆ. ಎಸ್, ಅಬ್ಸಲ್ಯೂಟ್ಲಿ ಯು ಆರ್ ರೈಟ್. ಥ್ಯಾಂಕ್ ಯು ದೀಪಾ. ಅಂದ್ರೆ ಇಲ್ಲಿ ಚರ್ಚೆ ಮಾಡ್ತಾ ಹೋದ್ರೆ ಲಂಗು ಲಗಾಮಿಲ್ದೆ ಅನೇಕ ವಿಚಾರಗಳು ನಮಗೆ ಕಾಣ ಸಿಗುತ್ತವೆ ಅಂತ ಅನ್ಸುತ್ತೆ. ಸರ್, ಇಲ್ಲಿ ಒಂದು ಪ್ರಶ್ನೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೂ ಮುಂಚೆ 10 ಬಾರಿ ಯೋಚನೆ ಮಾಡ್ತಾರೆ. ಆದ್ರೆ ಸಚಿವ ನಾಗೇಂದ್ರ ಅವರನ್ನ ತಮ್ಮ ಸಂಪುಟಕ್ಕೆ ಸೇರಿಸ್ಕೊಳ್ಳೋದಕ್ಕಿಂತ ಮುಂಚೆ ಯಾಕೆ ಈ ಒಂದು ಯೋಚನೆ ಮಾಡ್ಲಿಲ್ಲ? ವಿಪಕ್ಷದವರು ದೊಡ್ಡ ಪ್ರಮಾಣದಲ್ಲಿ ಸದ್ದಾಗತ್ತೆ, ಸುದ್ದಿ ಆಗತ್ತೆ ಅಥವಾ ನಮ್ಮನ್ನು ಟೀಕೆ ಮಾಡ್ತಾರೆ ಅಂತ ಇರ್ಲಿಲ್ಲ. ಬಹುತೇಕರು ಬೇಲ್ ಮೇಲೆನೆ ಇದ್ದಾರೆ. ಹೌದು ಅಲ್ವಾ? ಹೀಗಿರುವಾಗ ಈ ಪ್ರಕರಣ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡುತ್ತೆ. ಯಾಕಂತ ಹೇಳಿದ್ರೆ ಅವ್ರು ಬೇಲ್ ಮೇಲೆ ಹೊರಗಿದ್ದಾರೆ, ಏನು ವಾಟ್ ಇಸ್ ರಾಂಗ್ ಇನ್ ಇಟ್ ಅನ್ನೋ ಒಂದು ಭಾವನೆ ಇರುತ್ತೆ. ಆಮೇಲೆ ತುಂಬಾ ಎಷ್ಟೇ ಯೋಚನೆ ಮಾಡಿದ್ರು ಕೂಡ ಎಡೋದು ಸಹಜ ಅಂತ ಅನ್ಸುತ್ತೆ. ಹಾಗಾಗಿ ಅವ್ರು ಏನೇ ಟ್ರಬಲ್ ಶೂಟರ್ ಆದ್ರೂ ಕೂಡ ಇವತ್ತು ಬಹಳಷ್ಟು ಟ್ರಬಲ್ಗಳನ್ನು ಅವ್ರು ಫೇಸ್ ಮಾಡುವಂತ ಸ್ಥಿತಿ ಅಂತೂ ನಿರ್ಮಾಣವಾಗಿದೆ.